ಸರಿ ನಾನೊಬ್ರು ಡೈರೆಕ್ಟರ್ ನಂಬರ್ ಕೊಡ್ತೀನಿ ನಿನಗೆ, ಅವ್ರ ಹತ್ರ ನಾನು ಮಾತಾಡ್ತೀನಿ, ಒಂದು ಹೀರೋ ಹುಡುಕ್ತಾ ಇದ್ದಾರೆ, ನೋಡೋಣ ನೀನು. ಓಕೆ, ಆಗ ಬೆಂಗಳೂರು ನಾನು ರಜೆ ಹಾಲಿಡೇಲಿ ಇದ್ದೆ. ಸೊ ಆಯ್ತು ಅಂತ ಹೇಳಿ ನನಗೂ ಇಂದ್ರಾನಗರಲ್ಲಿ ಸ್ಟೇ ಆಗಿದ್ದೆ. ಇವ್ರು ನಾಗರಬಾವಿ, ವಿನು ಬಲಂಜ ಅಂತ. ಓಕೆ, ಸೊ ಕೊಟ್ಟರು ನಂಬರ್, ಹೋದೆ ಅವ್ರ ಆಫೀಸ್ಗೆ, ಹೋಗಿ ಮೀಟ್ ಆದೆ. ಅಂಡ್ ಅವ್ರಿಗೆ ಇಷ್ಟ ಆದೆ ನಾನು, ಇಷ್ಟ ಆಗಿ ಕ್ಯಾರೆಕ್ಟರ್ಗೆ ನೀವು ಸೆಟ್ ಆದ್ರಿ ಅಂತ ಅನಿಸ್ತು ಅವ್ರಿಗೆ? ಅವರೊಂದು ಪಾತ್ರಕ್ಕೆ ಇಲ್ಲ, ಆಕ್ಚುಲಿ ಸೆಟ್ ಆಗಿರ್ಲಿಲ್ಲ. ಓಕೆ, ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಅವರೊಂದು ವಾಹಿನಿ ಹೆಸರು ಬೇಡ, ಓಕೆ, ಅವರೊಂದು ವಾಹಿನಿಗೆ ಒಂದು ಸೀರಿಯಲ್ ಮಾಡ್ಬೇಕಾಗಿತ್ತು, ರೆಡಿ ಇದೆ, ಅವ್ರು ಹೋಗ್ಬೇಕು ಫ್ಲೋರ್ಗೆ. ನನ್ನ ನೋಡಿ ಖುಷಿ ಆಯ್ತು ಅವ್ರಿಗೆ. ನನಗೆ ಆಗ ಆಕ್ಟಿಂಗ್ ಗಂಧ ಗಾಳಿ ಗೊತ್ತಿಲ್ಲ. ನಾವು ನೀವೆಲ್ಲೂ ಥಿಯೇಟರ್ ಅಥವಾ ರಂಗಭೂಮಿ ಮಾಡೇ ಇಲ್ಲ. ಸ್ಟೇಜ್ ಅಲ್ಲಿ ಹುಚ್ಚಾಟ ಆಡಿದೀವಿ ಕಾಲೇಜಲ್ಲಿ, ಸ್ಕೂಲಲ್ಲಿ ಬಿಟ್ರೆ ನಮಗೆ ಆ ಪ್ರೊಫೆಷನಲ್ ಕ್ಯಾಮ್ರಾ ಏನು, ಫೇಸಿಂಗ್ ಏನು, ಪ್ರೊಫೈಲ್ ಏನು, ಲೈಟ್ ಹೇಗೆ ರಿಸೀವ್ ಮಾಡ್ತೀವಿ, ಪೊಸಿಷನಿಂಗ್ ಏನು, ಏನೂ ಗೊತ್ತಿಲ್ಲ. ವಾಯ್ಸ್ ಮಾಡ್ಯುಲೇಷನ್, ಡೈಲಾಗ್ ಡೆಲಿವರಿ, ಟೈಮಿಂಗ್, ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಏನೂ ಇಲ್ಲ. ಬಂದು ಏನಾಯ್ತು, ನೀನು ಸೆಲೆಕ್ಟ್ ಆದ್ರೆ ಜಾಬ್ ಬಿಡ್ಬೇಕಾಗತ್ತೆ ಅಂತ ಹೇಳಿ. ನಾನು ಏನ್ ಮಾಡ್ದೆ, ಹೌದು ಯೋಚನೆ ಮಾಡ್ದೆ, ಮನೇಲಿ ಬಂದು ಹೇಳಿದೆ, ಹೀಗೆ ನಾನೊಂದು ಸೆಲೆಕ್ಟ್ ಆಗಿದ್ದೀನಿ. ನಮ್ಮ ಮನೇಲಿ ನಂಬಕ್ಕೆ ರೆಡಿ ಇಲ್ಲ. ಅಂದ್ರೆ ಯಾರು ನಿನಗೆ ಪರಿಚಯ ಇದಾರೆ ಇಂಡಸ್ಟ್ರಿಲಿ, ಇಂಪಾಸಿಬಲ್. 9 to 5 IT ಎಂಪ್ಲಾಯ್ಗಳ ವರ್ಕ್ ಮಾಡ್ಕೊಂಡು ಅಲ್ಲಿಂದ ಫ್ಲೈಯಿಂಗ್ ಶುರುವಾಗಿ ಇದು ಆಕ್ಟಿಂಗ್ ಎಲ್ಲಿಂದ ಶುರುವಾಯಿತು? ಆಕ್ಟಿಂಗ್ ಎಲ್ಲಿಂದ, ಆಮೇಲೆ ಮೋಸ ಹೋಗ್ತೀವಿ. ಆಮೇಲೆ ಐ ಆಮ್ ಇನ್ ಅ ವೆರಿ ಗುಡ್ ಜಾಬ್. ನಮ್ ತಂದೆ ತಾಯಿಗೆಲ್ಲ ಫ್ರೀ ಫ್ಲೈಟ್ ಅಲ್ಲಿ. ವಿ ಹ್ಯಾವ್ ಟು ಜಸ್ಟ್ ಪೇ ಸಮ್ ಮಿನಿಮಮ್ ಟ್ಯಾಕ್ಸ್, ನಾಮಿನಲ್ ಚಾರ್ಜ್, ಅಂಡ್ ದೇ ಕ್ಯಾನ್ ಫ್ಲೈ ಅಕ್ರಾಸ್ ದ ವರ್ಲ್ಡ್. ಇಂಥ ಜಾಬ್, ಅವರು ಚೆನ್ನಾಗಿ ಓಡಾಡ್ತಾ ಇದಾರೆ ಫ್ಲೈಟ್ ಅಲ್ಲಿ. ನಂದು ಲೈಫ್ ಸ್ಟೈಲ್ ಹಾಗಿದೆ, ಬಿಕಾಸ್ ವಿ ಆರ್ ಸಪೋಸ್ ಟು ಸ್ಟೇ ಇನ್ 5-star ಹೋಟೆಲ್, ಫ್ಲೈಟ್ ಕಂಪನಿ ಟೇಕ್ ಕೇರ್ ಆಫ್ ಯು ಲೈಕ್ ದಟ್, ಬಿಕಾಸ್ ವಿ ಆರ್ ಬ್ರಾಂಡ್ ಅಂಬಾಸಿಡರ್. ಹಿಂಗೆಲ್ಲ ಈ ಪ್ರೊಫೈಲ್ ಅಲ್ಲಿ ಇದ್ದು ಇವನು ಇಲ್ಲಿ ಆಕ್ಟಿಂಗ್, ಸೀರಿಯಲ್ ಆಕ್ಟಿಂಗ್ ಅಂತ ಇದ್ದಾನೆ, ಏನ್ ಕತೆ ಅಂತ. ಐ ಪ್ರಾಮಿಸ್ ದಮ್, ಇದು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಗೆಟ್ ಬ್ಯಾಕ್ ಟು ಫ್ಲೈಯಿಂಗ್.